ಒಂದ್ ಹೊತ್ತು ತಿನ್ನೋದಕ್ಕೂ ಗತಿ ಇಲ್ದಿರೋ ಮನೆಯಿಂದ ಬರ್ತಿರೋ ಹೆಣ್ಣವಳು ಬರ್ತಾಳಂತ ಲಾರಿ ಪಾತ್ರೆ ತಗೊಂಡು. ಏಯ್ ನಿಮ್ಗೆಲ್ಲ ಗೊತ್ತಾಗಲ್ಲ, ಸುಮ್ನೆ ಉಜ್ಜಿ. ದುಡ್ಡಿರೋ ಸೊಸೆ ಇದ್ರೆ ಇಲ್ಲಿ ಯಾಕೆ ಬಂಜೀತ ಮಾಡ್ತಾಳೆ? ಇವ್ರ ತಾಳೆ ತಕ್ಕನಂಗ್ ಕುಣಿಬೇಕಲ್ಲ, ಅದಕ್ಕೆ ಇವ್ರು ಬಡವ್ರ ಮನೆಯಿಂದ ಹೆಣ್ ತರೋದು. ಇವ್ರಿಗೂ ಅದೇ ಬೇಕಲ್ವಾ? ತಿಕ್ಕೋದ್ ಬಿಟ್ಟದ್ ಏನ್ರೆ ತಾಳ ತಕ್ಕ ಅನ್ಕೊಂಡು. ಏನಿಲ್ಲ ಅತ್ತೆ, ರಂಭಕ್ಕ ಹೇಳ್ತಿದ್ರು ಇದೆಲ್ಲ ಒಂದ್ ಸ್ವಲ್ಪ ಹೊಸ ಪಾತ್ರೆ ತಂದ್ರೆ ತೊಳೆಯಕ್ಕೂ ಈಸಿ ಆಗತ್ತೆ ಅಂತ. ಅಲ್ಲಮ್ಮ ನಂದಿನಿ, ಹೊಸ ಪಾತ್ರೆಗಳು ಬೇಕು ಅಂತಂದ್ರೆ ನಮ್ ಗುಣ ಹಳಿಯಂದ್ರು ಲಾರಿಗಟ್ಲೆ ತಂದು ಸುರಿತಾರೆ. ಆದ್ರೆ ಈ ಪಾತ್ರೆಗಳಿಗಿರೋಷ್ಟು ಬೆಲೆ ಆ ಪಾತ್ರೆಗಳು ಇರುತ್ತಾ ಅಮ್ಮ? ಅದು ಅಲ್ದೆ ಹಬ್ಬ ಹರಿದಿನಗಳಲ್ಲಿ ಈ ಪಾತ್ರೆಗಳನ್ನ ಬೆಳಿಗ್ಗೆ ಒರೆಸಿಟ್ರೆ ಲಕ್ಷ್ಮಿ ಕಟಾಕ್ಸೆ ಯಾವಾಗ್ಲೂ ತುಂಬಿ ತುಳುಕ್ತಾ ಇರುತ್ತೆಮ್ಮ ಮನೇಲಿ. ತೊಳಿರಿ ಎಲ್ಲ ಚೆನ್ನಾಗಿ ತೊಳಿರಿ. ತೊಳಿಯವ ಯಾವಾಗ ನೋಡಿದ್ರು ಫೋಟೋ ತೆಗಿತಾ ಇರ್ತಾಳೆ. ಬಾರೆ ಕೈ ಜೋಡ್ಸು ಇವ್ರ ಜೊತೆಗೆ. ಏ ಹೋಗಮ್ಮ, ಪೋಸ್ಟ್ ಮಾಡಕ್ಕೆ ನೆಟ್ವರ್ಕ್ ಇಲ್ಲ ಅಂತ ನಾನು ಓದಾಡ್ತಾ ಇದ್ರೆ ಪಾತ್ರೆ ಬೇರೆ ತೊಳಿಬೇಕು. ಏ ಮಾಧುರಿ ಕೇಳೇ ಇಲ್ಲಿ. ಈ ರೇಣುಕ ಎಲ್ಲಿ ಹೋದ್ಲು? ಅತ್ತೆ ನನ್ನ ಹೊರಗಡೆ ಬಟ್ಟೆ ಒಣಗಾಕಿದ್ದೆ, ತರಕ್ ಹೋಗಿದ್ದಾರೆ. ಆಹಾ, ಕಾಯ್ತಾ ಇರ್ತೀರಾ ಕೆಲ್ಸ ತಪ್ಪಿಸ್ಕೊಳ್ಳೋದಕ್ಕೆ. ಏಯ್ ದೊಡ್ಡವನೇ, ನಿಮ್ ಸೋದರ ಮಾವನ್ ಕರೆಯೋದನ್ನ ಮರಿಬೇಡ ಆಯ್ತಾ? ಕರೆಯೋಣ. ಏನೇ ಗುರಾಯಿಸ್ತಾ ಇದೀಯಾ? ಏನಿಲ್ಲ ಅತ್ತೆ. ಸರಿ, ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬೋಗು. ಕಲಾಕ ಮಾಡ್ತಿದ್ದಾರೆ. ಈ ಮನೆ ಸೊಸೆ ನೀನು ಕಲಾನೋ? ಹಾ, ಇನ್ನು ಆ ಬೆಂಗಳೂರದವಳು ಮನೆ ಕಾಲಿಟ್ಟಿಲ್ಲ, ಆಗ್ಲೇ ಅವಳ ತರ ಆಡೋಕ್ ಶುರು ಮಾಡಿದಾಳೆ. ಹೋಗಿ ಕಾಫಿ ಮಾಡ್ಕೊಂಬ. ಬೆಂಗಳೂರು ಬ್ಯಾಡ್ರಳ್ಳಿ ಅಂದನೆ ಒಬ್ಬೊಬ್ರನ್ನ ಹೆಂಗ್ ಹದ ಹಾಕ್ತೀನಿ ನೋಡ್ತಿರ್ರಿ ಇವತ್ತು. ನಂದಿನಿ, ನೀನ್ ಹೋಗಿ ಕಾಫಿ ಮಾಡ್ಕೊಂಡ್ ಬಾ, ಇದನ್ನೆಲ್ಲ ನಾನು ಉಜ್ತೀನಿ. ಎದ್ರು ಮಾತಾಡ್ತಾಳೆ ಎದ್ರು. ಅದಕ್ಕೆ ಸೂಪರ್ ಅದಕ್ಕೆ. ಎಲ್ಲಾ ಬಾಗ್ಲು ಮುಚ್ಚಿದ್ರೂನು ಭಗವಂತ ಒಂದ್ ಬಾಗ್ಲು ತೆರೆದೇ ಇಟ್ಟಿರ್ತಾನೆ. ಅವನೇ ದಾರಿ ತೋರಿಸ್ತಾನೆ. ತಾತ ಬೀಗದ ಕೈನ ಯಾವಾಗ್ಲೂ ನನ್ನ ಕೈಲೇ ಕೊಟ್ಟೋಗ್ತಾರೆ. ನೀವಷ್ಟು ದೂರದಿಂದ ಬಂದಿದ್ದೀರಾ, ನಾನೇ ಬಾಗ್ಲು ತೆಗಿತೀನಿ, ನೀವ್ ಬೇಗ ಪೂಜೆ ಮಾಡ್ಕೊಂಡು ಹೋಗಿ. ಆಯ್ತಮ್ಮ, ತೆಗಿಮ್ಮ ಬನ್ನಿ.
ಸರಿ ಅಣ್ಣ ನಾನು ಬರ್ತೀನಿ. ಒಂದು ನಿಮಿಷ ಅಮ್ಮ. ತಗೊಮ್ಮ. ಅಯ್ಯೋ ದುಡ್ಡೆಲ್ಲ ಬೇಡ ಅಣ್ಣ, ನೀವೆಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅಮ್ಮ ಇರ್ಲಿ, ಇಟ್ಕೊಮ್ಮ. ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ತಾಯಿ. ತಗೊಮ್ಮ. ಬೇಡ ಅಣ್ಣ, ದೇವ್ರು ದರ್ಶನ ಕೊಡ್ಬೇಕು ಅಂತ ಇದ್ರು, ಇವಾಗ ಕೊಟ್ರು ಅಷ್ಟೇ, ದುಡ್ಡೆಲ್ಲ ಬೇಡ. ನಾನು ಬರ್ತೀನಿ. ಒಂದು ನಿಮಿಷಮ್ಮ. ಬರ್ತೀನಿ ಅಣ್ಣ. ಅಮ್ಮ ಈಗ ಸಮಾಧಾನ ಆಯ್ತು. ಅಲ್ಲ, ನಾನು ಹೇಳಿಲ್ಲ ನೋಡು, ನಮ್ಮ ಜನನಿ ಪುಣ್ಯ ಮಾಡಿದ್ಲು, ಅವಳಿಗೆ ಮನೆ ದೇವರ ಆಶೀರ್ವಾದನೂ ಸಿಕ್ತು. ಇನ್ನು ನೋಡು, ಹೋದ ಮನೆಯಲ್ಲಿ ರಾಜ್ಕುಮಾರಿ ಹಾಗೆ ಬದುಕ್ತಾಳೆ. ಬನ್ನಿ ಬನ್ನಿ ಹೋಗೋಣ, ಬನ್ನಿ. ನನ್ನ ಫೋನೇ ರಿಸೀವ್ ಮಾಡೋದಿಲ್ಲ ಅಂತಂದ್ರೆ ಎಷ್ಟು ದುರಂಕಾರ ಇರಬೇಕು. ಅಣ್ಣ, ಭಾಸ್ಕರ್ ಒಂದು ಮಾತು ಹೇಳ್ಬೇಕಿತ್ತಲ್ವಣ್ಣ? ಯಾಕೋಸ್ಕರ? ಅದೇ ನಿಮಗೆ ಸನ್ಮಾನ ಮಾಡಿದ್ವಲ್ಲ, ಆಗ ನಮ್ಗೆ ಹೆಲ್ಪ್ ಮಾಡೋದ್ನಲ್ಲ ಅವನಿಗೆ. ನೀನೇ ವೇಸ್ಟು, ಇನ್ನು ಭಾಸ್ಕರನಿಗೊಂದು ಕಾರ್ಡ್ ಕೊಟ್ಟು ಅದನ್ನು ಬೇರೆ ವೇಸ್ಟ್ ಮಾಡ್ತೀನಿ ನಾನು. ನಾನು ಈ IPS, IAS, DC, ಕಲೆಕ್ಟ್ರು ಅವರಿಗೆಲ್ಲ ಕಾರ್ಡ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ.